ಮೌನ ಆಗ್ಬಿಟ್ಟೆ ಮನೆಯವ್ರು. ಏನು ಹೇಳ್ತಾರೆ ಹೀರೋಯಿನ್? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಪ್ರೀತಿಯ ಯೋಧರಿಗೆ ಜೈ ಹಿಂದ್ ಸರ್. ಸೊ ತುಂಬ ಖುಷಿ ಆಗ್ತಿದೆ, ಅಂದರೆ ನರ್ವಸ್ ಕೂಡ ಆಗ್ತಿದೆ. ಯಾಕಂದರೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಅವ್ರ ಮುಂದೆ ನಮ್ಮ ಟ್ರೇಲರ್ ರಿಲೀಸ್ ಆಗಿ ತುಂಬ ಖುಷಿ ಆಯಿತು. ಅದರಲ್ಲೂ ಇವಾಗ ನಮಗೆ ಗೊತ್ತಿರೋ ಹಾಗೆ ತುಂಬ ಇಶ್ಯೂಸ್ ಫೇಸ್ ಮಾಡಿದ್ದೀವಿ. ನಮ್ಮ ಮೋದಿ ಅವರಿಂದ ನಾವು ಅದನ್ನು ಫೇಸ್ ಮಾಡಿದ್ದಕ್ಕೆ ಹೊಸ ಒಂದು ಖುಷಿ ಇದೆ. ಸೊ ಅದ್ರ ಮಧ್ಯೆ ನಮ್ಮ ಟ್ರೈಲರ್ ರಿಲೀಸ್ ಅಂತ ಹೇಳುವಾಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಏನಾಗುತ್ತೋ ಏನೋ ಅಂತ. ಬಟ್ ಖುಷಿ ಆಯಿತು ಇವತ್ತಿನ ನ್ಯೂಸ್ ಕೇಳಿ. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಒಂದು ಎಂಟರ್ಟೈನ್ಮೆಂಟ್ ಪವರ್ ಪ್ಯಾಕ್ಟ್ ನೋಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ನಮ್ಮ ಒಂದೊಂದು ರೀತಿ. ಅಲ್ಲಿ ಒಂದು ಟೆರರ್ ಆದರೆ ಇಲ್ಲಿ ಫನ್ ಇದೆ, ಇಲ್ಲಿ ರೊಮ್ಯಾನ್ಸ್ ಇದೆ. ಸೊ ಒಂದು ಬನ್ಸಲ್ಲಿ ನಾವು ಕಾಣೋಕೆ ಸಿಗ್ಬೋದು. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಯಾಕಂದರೆ 23ಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನನ್ನ ಫಸ್ಟ್ ಸಿನಿಮಾ, ಅದು ನನ್ನ ಮೊದಲ ಹೆಜ್ಜೆ. ನಂದಾಗಿರಲಿ ಮನೋದಾಗಿರಲಿ ತುಂಬ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ನರ್ವಸ್ ಕೂಡ ಇದೆ. ಸೊ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಜನರ ಪ್ರೀತಿನೂ ಹಾಗೆ ಸಿಗ್ತಾ ಇದೆ. ಪ್ರಮೋಷನ್ಸಲ್ಲಿ ನಾನು ತುಂಬ ನೋಡಿದ್ದೀವಿ, ತುಂಬ ಇಷ್ಟಪಟ್ಟು ನೋಡ್ತೀವಿ ಅಂತಾನು ಹೇಳಿದ್ದಾರೆ. ಆ್ಯಂಡ್ 100% ಶೋರ್ ಅವರೆಲ್ಲ ಇಷ್ಟಪಡುವಂಥ ಒಂದು ಸಿನಿಮಾ ಅಂತಾನೆ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮೌನ. ಯಾರಿಗೆ ಹಸಿವಿರುತ್ತೆ ಅವರು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಇಷ್ಟು ಪ್ರಮೋಷನ್ಗೆ ಮಡೆನೂರು ಮನು ಓಡಾಡ್ತಿರೋದು ನೋಡಿದ್ರೆ ಅವ್ರಿಗೆ ಎಷ್ಟು ಹಸಿವಿದೆ, ಗೆಲ್ಲೇಬೇಕು ಅನ್ನೋ ಹಸಿವು. ಖಂಡಿತ ಹೊಟ್ಟೆ ತುಂಬುವಷ್ಟು ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಏನು ಹೇಳ್ತೀರಾ? ಮೊದಲಿಗೆ ಪ್ರೀತಿಯ ನಮ್ಮ ದೇಶ ಕಾಯುವ ಸೈನಿಕರಿಗೆ ತುಂಬ ಧನ್ಯವಾದಗಳು ಸರ್. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರ್ಸಿದ್ಕೆ ಸೀನಾ ಭೈ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್. ಹಾಗೆ ನಮ್ಮ ಸಿನಿಮಾ ಶುರುವಾತದಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು, ಎಲ್ಲ ಪ್ರೀತಿಯ ಸ್ನೇಹಿತರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ, 2 ದಿವಸಕ್ಕಾಗಲಿ, ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ದರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು, ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಹೂ ಅಂದಿಲ್ಲ ಅಂದರೆ ಈ ಸಿನಿಮಾ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇದು ಮೂವ್ ಆಗ್ತಿರ್ಲಿಲ್ಲ. ಅವರೇ ಮೇಯ್ನ್ ಬೇಸ್ಮೆಂಟ್. ತುಂಬ ಖುಷಿಯಾಗುತ್ತೆ. ಅವರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ, ಕಾಮಿಡಿ ಕಿರಣಲ್ಲಿ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕಬೇಕು ಅಂದ್ರೆ ತುಂಬ ಕಷ್ಟ. ಇವತ್ತಿನರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಕೊಟ್ಟು ಜೊತೆಲಿ ಸೀನಾ ಭೈ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು, ನಾಣಿ ಸರ್ ಜೊತೆ ಕಾಂಬಿನೇಷನ್ನು, ಮತ್ತು ಕರಿಸುಬ್ಬು ಸರ್ ಜೊತೆ, ನಮ್ಮ ನಾಗೇಂದ್ರ ಸರ್ ಜೊತೆ, ಮತ್ತು ಹರೀಶ್ ಸರ್ ಜೊತೆ, ಪ್ರೀತಿಯ ನಮ್ಮ ಮೌನ ಗುಡ್ಡಮನೆಯವರು, ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದು ಅಲ್ಲದೆ ವಿಶೇಷವಾಗಿ ನಮಗೆ ಪ್ರೀತಿಯ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ. ಆಮೇಲೆ ಶರತ್ ಲೋಹಿತೋಷ ಸರ್ ಸುಮ್ಮನೆ ಅಲ್ಲ, ಅದು ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದರೆ ನಿಜವೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ. ಕಲ್ತಿದ್ದೀನಿ ಸಿನಿಮಾಯಿಂದ ಏನೇನು ಮಾಡಬೇಕು, ಇನ್ನೇನು ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ. ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದನೂ ಹೇಳ್ತಿದ್ದೀನಿ, ಯೋಗರಾಜ್ ಭಟ್ ಸರ್ ಹಾಗೂ ನಮ್ಮ ಜಿ ಟಿವಿ ನಮ್ಮ ಶರಣಯ್ಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬ್ಯಾನರು, ಕತೆ, ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದರೆ ಎಷ್ಟು ಕಡಿಮೆ. ನಮ್ಮ ರಾಮನಾರಾಯಣ್ ಸರ್, ಟೈಸನ್, ಕ್ರ್ಯಾಕ್, ಸ್ನೇಹಿತರು, ಒಬ್ಬರ ರಾಜ ಮಾರ್ತಾಂಡ, ಸುಮಾರು ಸಿನಿಮಾ, ಒಂದು 500 ಸಾಂಗ್ಸ್ ಬರೆದಿದ್ದಾರೆ. ಆಮೇಲೆ ಒಂದು 50 ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ. ಅವ್ರ ಜೊತೆ ನನಗೆ ನಿಜವೂ ಅವ್ರು ನಂಗೆ ಸಿಕ್ಕಿದ್ರು, ನಾನು ಅವ್ರಿಗೆ ಸಿಕ್ಕಿದ್ರು ಗೊತ್ತಿಲ್ಲ. ಆ ಭಗವಂತ ನಮ್ಮಿಬ್ಬರನ್ನ ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತನ ಮಾಡಿದ್ದಕ್ಕೆ ನಿಜವೂ ವಿಶೇಷವಾಗಿ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವೂ ಗೊತ್ತಿಲ್ಲ ನನಗೀಗೆಲ್ಲ ಕೆಲವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್. ಚಿಕ್ಕದಾಗಿ ಯಾವುದೋ 20 ಸೆಕೆಂಡ್ ವೀಡಿಯೋ ಮಾಡಿರ್ತಾರೆ, ಅವ್ರನ್ನ ನಾವು ಮಾತಾಡ್ಸೋಕ್ಕಾಗಲ್ಲ. ಆ ಡೈರೆಕ್ಟ್ರು ಅಂದ್ಬಿಡ್ತಾರೆ, ಅವ್ರು ಬೆಳಿಗ್ಗೆ ಎದ್ದರೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಇವತ್ತು ಮಗು ಥರ 2 ಗಂಟೆಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಇನ್ನೂ CG ವರ್ಕ್ ಆಗ್ತಿದೆ, ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ. ಸರ್ ನಿಮ್ಮ ಪಾಡಿ ನೀವು ಅಡುಗೆ ಮಾಡ್ಕೊಳ್ಳಿ ಸರ್, ನಾವೇನು ಊಟ ಹಂಚ್ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಹೊರಗಡೆ. ಪಾಪ ಮೌನವರು ನೆನ್ನೆಲ್ಲ ಪ್ರಮೋಷನ್ ಎಲ್ಲ ಮಾಡ್ಕೊಬಂದು ಕಾಲೇಜುಗಳೆಲ್ಲ ಎಲ್ಲೋದ್ರೂ ಕೇಳೋದು ಒಂದೇ, ಏನು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ, ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ. ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಪ್ರಮೋಷನ್ ಮಾಡ್ತಿದ್ದೀವಿ. ಎಲ್ಲೋ 1% ನಂಬಿಕೆ ಇಲ್ಲ ಅಂದರೆ ನಾವು ಇಷ್ಟು ಪ್ರಮೋಷನು ಮಾಡ್ತಿರಲ್ಲ, ಇಷ್ಟು ಪ್ರೆಸ್ ಮೀಟು ಇಡ್ತಿರಲ್ಲ, ಇಷ್ಟೇನು ನಾವು ದೊಡ್ಡ ಮಟ್ಟಕ್ಕೆ ಏನೂ ಮಾಡ್ತಿರಲ್ಲ. ನಾವು ಮಾಡಿರೋ ಕೆಲಸದ ಮೇಲೆ ತುಂಬ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು. ಹಂಗಾಗಿ ಈ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ, ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಇದೇ ತಿಂಗಳು 23
ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದನ್ನ ಇದೇ ತಿಂಗಳು 23 ಇನ್ನು 13 ದಿನ ಅಷ್ಟೇ ಬಾಕಿ, ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ನ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಮನು ಆಕ್ಚುಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಿಮಿಕ್ರಿ ಕಲಾವಿದ ಕೂಡ ಹೌದು. ಯಾರಾದ್ರೂ ಒಬ್ರು ನಟರ ಧ್ವನಿಯನ್ನ ಅನುಕರಿಸಿ ಬನ್ನಿ ಮೇ 23ನೇ ತಾರೀಕು ಕುಲದಲ್ಲಿ ಕೀಲಿ ಯಾವುದೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅವ್ರ ಸ್ಟೈಲಲ್ಲಿ, ನೆಚ್ಚಿನ ನಟನ ಸ್ಟೈಲಲ್ಲಿ ಕರೆದ್ರೆ ಹೇಗೆ ಕರಿಬಹುದು? ಯಾಕಂದ್ರೆ ನಿಮ್ಮನ್ನ ಇಷ್ಟು ಸೀರಿಯಸ್ ಆಗಿ ನೋಡಕ್ ಒಂಥರ ಟೆನ್ಷನ್ ನಮ್ಗೆ ಆಗತ್ತೆ. ಇಲ್ಲ, ನಾನು ಈ ಟ್ರೈಲರ್ ನೋಡಿದ್ಮೇಲೆ ನನಗೆ ಹೆವಿ ಟೆನ್ಷನ್ ಆಗ್ತಿದೆ. ಇನ್ನೂ ಪ್ರಮೋಷನ್ ಮಾಡ್ಬೇಕು ನಾನು ಅಂತ. ನಾಳೆ ಎಲ್ಲ ಮಾಡಾಕಿದೆ ಸರ್. ಈಗ ಬಾರ್ ಮುಗಿಸಿದೀವಿ, ರೋಡ್ ಮುಗಿಸಿದೀವಿ, ಬಸ್ ಸ್ಟ್ಯಾಂಡ್ ಮುಗಿಸಿದೀವಿ, ಎಲ್ಲ ಮುಗಿಸಿದೀವಿ. ನಾಳೆ ಹಾಲಿನ ಡೈರಿಗಳು ಮಾತಾಡಿದ್ದೀನಿ ಬೆಳಿಗ್ಗೆ. ನಾಡ್ದು ಶುಂಠಿ ಕೆಳೆ ಕೀಳರ್ನೆಲ್ಲ ಮಾತಾಡಿದ್ದೀನಿ. ಒದೊಳಗೆ ಕೂತ್ಕೊಂಡು ಮಾತಾಡಬೇಕು ಅಂತ. ಏನ್ ಇಲ್ಲ, ನಾ ಬಾರಲ್ಲಿ ಒಬ್ಬರಿಗೆ ಪ್ರವೇಶ ಅಂತ ಇತ್ತು. ಹಾಗಾಗಿ ಒಳಗಡೆ ನೀವು ಜಾಯ್ನ್ ಆಗ್ಬೇಕಿತ್ತ? ಮಾವನ್ ಬಿಟ್ಟು ಬಾರ್ಗ್ ಹೋಗಿದ್ದೀರಾ ಅಂತ ಕರೀತಾ ಇದ್ದಾರೆ. ಇಲ್ಲ, ನಾನು ನೆಕ್ಸ್ಟ್ ಖಂಡಿತ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಹಾಲಿನ ಡೈರಿ ಇದೆ, ಡಿಗ್ರಿ ಹೇಳಿ ಅಣ್ಣನ್ನೇ ಬಿಡ್ತೀನಿ, ಹಾಲು ಹಾಕಕ್ಕೆ ನಾನು ಹೋಗ್ತೀನಿ. ಓಕೆ, ಇದು ಯಾರು ವಾಯ್ಸ್ ಮಾತಾಡೋದಂತ ತಲೆ ಓಡ್ತಾ ಇಲ್ಲ. ಓಕೆ, ಡನ್. ಇದು ಯಾರ ಧ್ವನಿ? ಮಿಮಿಕ್ರಿ ಎಲ್ಲ ಸುಮ್ಮನೆ ಚಿಕ್ಕದಾಗಿ ಹೇಳ್ತೀನಿ ಸರ್. ಐ ಥಿಂಕ್ ನಿಜ, ಯಾವಾಗಲೂ ಕನ್ನಡದ ಸಿನಿಮಾನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ತೀನಿ. ಇದೇ ತಿಂಗಳು 23ನೇ ತಾರೀಕು ಒಂದೊಳ್ಳೆ ಕನ್ನಡ ಸಿನಿಮಾ ಬರ್ತಿದೆ. ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಿರ್ತಾರಮ್ಮ, ಐ ಥಿಂಕ್ ನಿಜ, ಕನ್ನಡ ಸಿನಿಮಾ ಯಾವಾಗಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ. ಆಗ್ಬೋದಲ್ಲ? ಬರ್ತೀನಿ, ನಮಸ್ಕಾರ. ಶಿವಣ್ಣನಿಗೆ ಜೈ. ಆ ಟೇಪಲ್ಲಿ ಈ ಟೇಪ್ ಆಗ್ಬಿಟ್ಟು ನಿಜವಾಗ್ಲೂ ನೀವು ನಂಬಲ್ಲ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಏನ್ರಿ ಜನ ಎಲ್ಲಿ ಹೋಗ್ತಿದೆ ಪ್ರಪಂಚ? ಎಂತೆಂಥ ಬೈಕ್ಗಳು ಹಾಕೊಂಡು ಹೋಗ್ತಾರೆ, ಸ್ಪೀಡಾಗಿ ಹೋಗ್ತಾರೆ, ಆಕ್ಸಿಡೆಂಟ್ಗಳು, ಪ್ರಪಂಚ ಎಲ್ಲಿ ಹೋಗ್ತಿದೆ? ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು. ಈ ಸಮಾಜದಲ್ಲಿ ನಾವು ಬದುಕಕ್ಕಾಗ್ತಿಲ್ಲ ರೀ. ಹಂಗಾಗಿ ಒಂದು ಮಾತು ಹೇಳ್ತೀನಿ, ಇದೇ ತಿಂಗಳು 23ನೇ ತಾರೀಕು 1000 ಟೆನ್ಷನ್ ಇರಲಿ ನಿಮಗೆ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ. ಈ ಸಿನಿಮಾನ ನೋಡಿ ನಿಜವಾಗ್ಲೂ ಥಿಯೇಟ್ರಿಂದ ಆಚೆಗೆ ತುಂಬ ಖುಷಿಯಿಂದ ಎದ್ದು ಬರ್ತೀರಾ ಅಂತ ಹೇಳ್ತೀನಿ. ದಟ್ ಇಸ್ ಜಗ್ಗೇಶ್. ಸೂಪರ್. ಸೊ ಎನಿವೇಸ್, ಒಳ್ಳೇದಾಗಿ. ಏನೊಂದು ಧ್ವನಿ ಹೇಳ್ತಾ ಇದ್ದಾರೆ ಸರ್, 2 ಧ್ವನಿ ಮಾಡ್ಬಿಡ್ತೀನಿ. ಎಲ್ರಿಗೂ ನಮಸ್ತೆ. ಚೆನ್ನಾಗಿಲ್ಲ? ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಕುಲದಲ್ಲಿ ಕೀಳಿ ಆಗೋದು ಅಲ್ವೇನ್ರಿ? ಇದಕ್ಕಿಂತ ಇನ್ನೇನು ಸೌಭಾಗ್ಯ ಬೇಕು? ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲ ನೋಡಿ. ಅದರಲ್ಲಿ ಟ್ರೈಲರ್ ಲಾಂಚ್ ಮಾಡಿದ ನಮ್ಮ ಸೈನಿಕರು ನಿಜವಾಗ್ಲೂ ಹೊಡಿರಿ ಚೋರು ಚಪ್ಪಾಳೆ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಇದು ಲಾಸ್ಟು, ಯಾಕೆ ಸೀರಿಯಸ್ ಆಗಿ ಹೋಗೋದು ಬೇಡ, ಸ್ವಲ್ಪ ಕಾಮಿಡಿ ಆಗಿರ್ಲಿ ಅಂತ. ಈಗ ಎಲ್ಲವನ್ನು ಹೇಳ್ತಾನ. ಏನಣ್ಣ 23ಕ್ಕ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಏನಣ್ಣ? ನಮ್ಮ ತಾಯಿನೇ ಹೇಳ್ತಾ ಇದ್ದೀನಿ, ನನ್ನ ಮಗನ ಸಿನಿಮಾ ನೋಡ್ತೀನಿ ಅಂತ. ಈ ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ, ನಮ್ಮ ನಾಯನ ನೋಡ್ಬೇಕಣ್ಣ. ಏನಣ್ಣ ಎಲ್ಲವನ್ನೂ ಹೇಳ್ತಾನ. ನಿಮ್ಮ ಅಪ್ಪನ ದುಡ್ಡು ಸ್ವಾಕಿ ಮಾಡ್ತಿದ್ದ? ಹೌದು, ನಮ್ಮ ಅಪ್ಪನ ದುಡ್ಡು ತಗೊಂಡಾಗಿ 23ಕ್ಕೆ ಸಿನಿಮಾ ನೋಡ್ತೀನಿ. ಅದು ಏನು ಮಾಡ್ತೀರಾ ಮಾಡ್ಕೊಳ್ರಿ. ಮಾಡ್ಕೊಳ್ರಿ. ನಮ್ಮ ತಾಯಿನ ನನ್ನ ಮಕ್ಕಳು ಈ ಥರ ಒಟ್ಟೋರ್ಸಿದ್ರೆ ಸಿನಿಮಾ ನೋಡ್ತೀನಿ. ಸೂಪರ್. ಸೊ ಈ ತರ ನಗ್ನಗ್ತಾ ಇರಿ, ಟೆನ್ಷನ್ ಬಿಟ್ಟಾಕಿ. ಖಂಡಿತ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ, ಪ್ರೇಕ್ಷಕ ಕೈ ಹಿಡಿತಾನೆ. ನಮ್ಮ ಹಿರಿಯ ನಟರು 900 ಸಿನಿಮಾಗಳನ್ನು ನೋಡಕ್ಕೆ ನಮ್ಮ ಜೀವಿತಾವಧಿಯಲ್ಲಿ ಕಷ್ಟ. ಸಿನಿಮಾ 900ಕ್ಕೂ ಹೆಚ್ಚು ಸಿನಿಮಾನಲ್ಲಿ ನಟಿಸಿರುವಂತಹ ಕನ್ನಡ ಚಿತ್ರರಂಗದ ದಂತಕತೆ ಉಮೇಶ್ ಅಣ್ಣವರನ್ನ ಬಹಳ ಪ್ರೀತಿಯಿಂದ ವೇದಿಕೆಗೆ